ನಮಸ್ಕಾರ ವೀಕ್ಷಕರೇ. ಸೊ ಗೋವಿಂದಣ್ಣವ್ರದ್ದು ಸಾಕಷ್ಟು ವಿಚಾರಗಳು ನಾನು ಎಪಿಸೋಡ್ಗಳು ಮಾಡ್ತಾ ಬಂದಿದ್ದೀನಿ. ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಗೋವಿಂದಣ್ಣವ್ರಿಗೆ. ಗೋವಿಂದಣ್ಣ, ಈಗ ಸಾಮಾನ್ಯವಾಗಿ ಎಲ್ಲರೂ ಮನುಷ್ಯರಿಗೆ ನಾವು ಎಲ್ಲ ಕೆಲಸಗಳಲ್ಲಿ ಜಯ ಸಾಧನೆ ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಜೀವನ ಅಭಿವೃದ್ಧಿ ಆಗೋದಕ್ಕೆ ಆಸೆ ಪಡ್ತಾರೆ. ಪ್ರಯತ್ನಗಳು ಹಂಗೆ ಇರುತ್ತೆ, ಅವರೇನು ಸುಮ್ಮನೆ ಖಾಲಿ ಇರಲ್ಲ, ಪ್ರಯತ್ನಗಳು ಪಡ್ತಾನೆ ಇರ್ತಾರೆ. ಆದರೂ ಅವರು ಆ ಪ್ರಯತ್ನಗಳು ವಿಫಲ ಆಗ್ತವೆ, ಸಕ್ಸಸ್ ಆಗಲ್ಲ. ಒಬ್ಬ ಮನುಷ್ಯ ಅವನು ಒಂದು ಗೋಲ್ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ಅವನ ಎತ್ತರಕ್ಕೆ ಬೆಳಿಬೇಕು ಅಂದರೆ ಏನೆಲ್ಲ ಒಳ್ಳೆಯವು ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡ್ಬೋದು, ಮತ್ತು ಯಾಕೆ ಅವನು ಬೆಳೆಯೋಕ್ಕಾಗಲ್ಲ, ಪ್ರಯತ್ನಗಳು ಮಾಡ್ತಾಯಿದ್ರು ಫೇಲ್ಯೂರ್ ಯಾಕೆ ಆಗ್ತಾನೆ? ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಅಣ್ಣ, ಇದರಲ್ಲಿ ಸ್ವಲ್ಪ ನಾನು ನನ್ನ ಅನುಭವದ ಪ್ರಕಾರ ನಾನು ಇವತ್ತು ಅನುಭವಿಸಿರೋದು, ಈ ಕೆಲವು ಜನ ಏನಾಗುತ್ತೆ, ಇದರಲ್ಲಿ 3 ಥರ ವಿಧಗಳಿವೆ. ಒಂದು ಏನಾಗುತ್ತೆ, ಈ ಕೆಟ್ಟದ್ದು ನಮ್ಮ ಟೈಮು ಅನ್ನತಕ್ಕದ್ದು ಯಾವಾಗ ಇದನ್ನು ನಶಿಸಿ ವಾಮ ಮಾರ್ಗದೊಳಗೆ ಏನಾಯ್ತು ನಮ್ಮನ್ನು ಬಳಸ್ಕೊಂಡಾಗ ನಾವು ಅಲ್ಲಿ ಒಂದಿಷ್ಟು ನಮ್ಮ ಸೋಲು ಕಾಣ್ತೀವಿ. ವಾಮ ಮಾರ್ಗದೊಳಗೆ ಪ್ರಯೋಗ ಆಗಿ ಅಲ್ಲಿ ಏನಾದರೂ ನಮ್ಮನ್ನು ಏಳಿಗೆ ಆಗದಂಗೆ ನಮ್ಮ ಕಾಣದ ಕೈಗಳು ಏನಾಯ್ತು ಅಲ್ಲಿ ತುಳಿಯೋಕೆ ಇಷ್ಟಪಡ್ತವೆ. ಅದು ಒಂದು ಭಾಗ. ಇನ್ನು 2ನೇ ಭಾಗ, ಪ್ರತಿಯೊಂದು ನಾನು ಮಾಡಿದೆ ನಂದು ನಮ್ಮ ಮಟ್ಟಕ್ಕಿರ್ತೈತಿ. ಇದರಲ್ಲಿ ನಾನು ಮಾಡಿದೆ ಅನ್ನತಕ್ಕದ್ದನ್ನು ನಾನೇನು ಮಾಡೋಕ್ಕಾಗಲ್ಲ. ನನ್ನಿಂದೆ ಒಂದು ಶಕ್ತಿ ಐತಿ, ಆ ಶಕ್ತಿ ನನ್ನ ಇವತ್ತು ಈ ಕೆಲಸನೆಲ್ಲ ಮಾಡಿಸ್ತನ್ಬೇಕು. ಈಗ ನಾನು ಇಷ್ಟು ಮನೆ ತಗೊಂಡೆ, ಸೈಟ್ ತಗೊಂಡೆ, ಜಾಗ ತಗೊಂಡೆ, ನಾನು ಕಾರ್ ತಗೊಂಡೆ, ಇವತ್ತು ನನ್ನ ಕುಟುಂಬ ನಾನು ಯಾರಿಗೂ ಕೈ ತೋರ್ಸಂಗಿಲ್ಲ, ನಾನು ಯಾರು ಏನಾಯ್ತೋ ನನ್ನ ತಪ್ಪೇ ತೆಗಿಯೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕಾದಾಗ ಅಲ್ಲಲ್ಲಿ ಕಾರಣದಲ್ಲಿ ಏನಾಗೈತೆ ಅವ್ರಿಗೆ ಗೋಚರ ಆಗದಲ್ಲಿ ನಾನು ಅನ್ನೋತಕ್ಕದ್ದು ಆಂಭವ ಬರ್ತಾ ಇರುತ್ತೆ. ಅಲ್ಲಿ ನಾನು ಇಷ್ಟೆಲ್ಲ ಸಾಕಿ, ಇಷ್ಟೆಲ್ಲ ನಾನು ಬೆಳೆಸಿ, ಇಷ್ಟೆಲ್ಲ ನಾನು ಈ ಮಟ್ಟಕ್ಕೆ ತಗೊಂಬಂದು ಇವನು ಹಿಂದೆ ಯಾವ ಸ್ಥಿತಿಯಾಗಿದ್ದ, ಕಡು ಬಡವನಾಗಿ ತಿರ್ಪೆ ಏನೈತೆ ಅದು ಒಬ್ಬರು ಕೊಟ್ಟದ್ದ ಭಿಕ್ಷೆ ಎತ್ಕೊಂಡು ಒಬ್ಬರು ಮಾಡ್ತಿದ್ದ ಅಂತ ಕೈ ಕೆಳಗೆ ಕೆಲಸ ಮಾಡ್ತಿದ್ದನು. ಬೇಡ, ಇವನು 2 ದಿನ ಸುಖ ಪಡಲಿ, ಇವನು 2 ದಿನ ಚೆನ್ನಾಗಿರಲಿ ಅಂತೇಳಿ ಅವ್ರ ಕುಲ ದೇವತೆನೋ, ಅವರು ಏನಾಯ್ತು ಇಷ್ಟ ದೇವತೆನೋ, ಒಂದು ಅವ್ರ ಆರಾಧ್ಯ ದೈವತೆನೋ ಅವ್ರ ಹಿಂದೆ ಬೆನ್ನಿಂದೆ ಶಕ್ತಿಯಾಗಿರುತ್ತೆ. ಬೆನ್ನಿಂದೆ ಬೆಂಗಾವಲಾಗಿ ಶಕ್ತಿಯಾಗಿದ್ದು ಅವ್ರನ್ನ ಪ್ರತಿ ಒಂದರಲ್ಲೂ ರಕ್ಷಿಸ್ತಾ ಇರ್ತೈತಿ. ಪ್ರಾಣ ಅಪಾಯದಿಂದನ, ಅನಾರೋಗ್ಯದಿಂದನ, ಮತ್ತು ಈ ದರಿದ್ರತೆಯಿಂದನ, ಈ ವಾಮ ಮಾರ್ಗದಿಂದಲೂ ಏನೈತೆ ರಕ್ಷಣೆ ಮಾಡ್ತಾ ಇರ್ತೈತಿ. ಇದನ್ನು ರಕ್ಷಣೆ ಮಾಡ್ತಾ ಇರ್ಬೇಕಾದಾಗ ಏನೈತೆ ಎಲ್ಲದ್ರೊಳಗೂ ಕಾಪಾಡ್ಕೊಂಡು ರಕ್ಷಣೆ ಮಾಡ್ಕೊಂಡು ಬಂದಂಥದ್ದನ್ನ ಕೈನ ನಾವು ಮರ್ತು ಬಿಡ್ತೀವಿ. ದೇವ್ರ ಬಗ್ಗೆ ಗಮನ ಕಮ್ಮಿ ಆಗುತ್ತೆ. ಇಲ್ಲಪ್ಪ, ನಾನು ಇವತ್ತು ಇಷ್ಟು ಮಟ್ಟಿಗೆ ಬೆಳವಣಿಗೆ ಆದನಲ್ಲ, ಇಷ್ಟು ಮಟ್ಟಿಗೆ ನನಗೆ ಭಗವಂತ ಕೊಟ್ಟನಲ್ಲ, ಇಷ್ಟು ಮಟ್ಟಿಗೆ ನಾನು ಬೆಳವಣಿಗೆ, ಇದೆಲ್ಲ ಭಗವಂತನ ಪ್ರೇರಣೆ. ನಾನು ಈ ಮಟ್ಟಕ್ಕೆ ಆಗ್ತೀನಿ ಅಂತ ನಾನು ಕನಸಿನಲ್ಲೂ ನಾನು ತಿಳ್ಕೊಂಡ್ರಲ್ಲ, ಊಹೆನೂ ಇಲ್ಲ. ಇಷ್ಟು ಮಟ್ಟಕ್ಕೆ ನಾನು ಈ ಮಟ್ಟಕ್ಕೆ ಇವತ್ತು ನನಗೆ ಕೀರ್ತಿ, ನನ್ನ ಹೆಸರು ಮತ್ತು ನನಗೆ ಅಭಿವೃದ್ಧಿ, ನನ್ನ ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ಆಗಿದ್ದೀನಿ. ನನ್ನಲ್ಲಿ ಒಂದು ಶಕ್ತಿ ಉದ್ಭವಿಸ್ಕೊಂಡೈತಿ. ನಾನು ನಂಬಿರೋ ಅಂಥ ಶಕ್ತಿ ನನ್ನ ದೈವ ಅನ್ನತಕ್ಕದ್ದು ನನಗಿವತ್ತು ಈ ಮಟ್ಟಕ್ಕೆ ನನ್ನ ತಾಂಬಂದು ಇಲ್ಲಿ ನಿಲ್ಸೈತಿ. ಇವತ್ತು ನಾನು ಏನಾಯ್ತು ತಿಂತಾ ಇರೋದು, ಊಟ ನಾನು ಉಡ್ತಾ ಇರೋ, ಬಟ್ಟೆ ನನಗೆ ಕೇಳೋದು, ಇದು ಅದರಿಂದ ಅನ್ನೋದು ಮಾತ್ರ ಮರಿಬಾರ್ದು. ಆವಾಗ ಯಾವಾಗ ನಂದು ನಾನು ಮಾಡಿದೆ, ನಾನು ಮಾಡ್ತೆ, ನಾನು ಕಾರ್ ತಂದು ಕೊಟ್ಟೆ, ನಾನು ಕೊಟ್ಟೆ ಅವ್ರಿಗೆ, ಅಷ್ಟು ನಾ ಮಾಡಿದೆ ಅಂತೆಲ್ಲ, ಎಲ್ಲ ನಿಂದೆ ಅಂತ ಇರ್ತಿಲ್ಲ. ಹೋಗಪ್ಪ, ಎಲ್ಲ ಅದನ್ನೇ ನಾನು ಕೊಟ್ಟಿದ್ದು ನಾನು ತಕ್ಕಂತೀನಿ, ಈಗ ನಿಂದು ನೀನೇನು ಸಂಪಾದನೆ ಮಾಡಿದ್ದು ತೋರಿಸಿಗ ಅಂತ ಲೆಕ್ಕಕ್ಕೆ ಬರ್ತೈತಿ. ಸೊ ಕೊಟ್ಟಿದ್ದೀನಿ ಇಸ್ಕೊಂತದೆ ವಾಪಸ್. ಹಾಂ, ಈಗ ನಿಂದು ಎಲ್ಲ ಮಾಡ್ದಲ್ವನಪ್ಪ, ಈಗ ನಾನು ಕೊಟ್ಟಿರೋದೇನೈತೆ ನಾನು ತಗೊಂಡಿದ್ದೀನಿ, ಈಗ ನಿಂದು ಅಂತ ನೀನೇನು ಸಂಪಾದನೆ ಮಾಡಿದ್ದು ತೋರಿಸು. ಸೊ ಇದು ನಮ್ಮದೇ ಒಂದು ಅಹಂಕಾರ ಅನ್ಬೋದ, ಇಲ್ಲ ಅಹಂ ಅನ್ಬೋದ, ನಾನು ಅನ್ನೋ ಅದು ಅಲ್ಲಿ ನೀವೇ ಗುರುತಿಸ್ಕೊಳ್ರಿ. ಅಲ್ಲಿ ನಾನು ಅನ್ನೋ ಅಹಂಕಾರ ನನ್ನದೇ ಆದಂಥ ಸ್ವತಃ ನನ್ನ ಸ್ವಯರ್ಜಿತದಿಂದ ನಾನು ಅದನ್ನು ನ್ಯಾರ ಮಾಡ್ಕೊಂಡಿದ್ದೀನಿ ಅಂತ ಬಂತ ಅಲ್ಲಿ. ಇದನ್ನು ಭೂಮಿ ಮ್ಯಾಕ್ ಬಂದಾಗ ನಾವು ಏನನ್ನು ನಾವು ತರಲ್ಲ, ಹೋಗಲು ನಮ್ಮನ್ನೇನು ತಾಂಬರಿ ಅಂತಲೂ ಕೇಳಲ್ಲ. ಹೌದು, ಸೃಷ್ಟಿ ಮಾಡಿರೋ ತಪ್ಪಿಗೆ ನಾವೊಂದು ದೈವನ ಹೋಗಿ ಶರಣಾಗಿ ಒಂದು ದೈವನ ಆರಾಧಿಸಿದಾಗ, ಆ ದೈವದ ನೆರಳಾಗಿದ್ದಾಗ, ಅವ್ರ ಕುಲ ದೇವತೆ ಆಗಿರ್ಬೋದು, ಅವರು ಮನದೇವರ ಇಷ್ಟ ದೇವತೆಗಳು, ಅವ್ರೇನೈತೆ ಯಾವುದೋ ಒಂದು ಏನೋ ಒಂದು ನಂಬಿರ್ತಾರೆ, ಆ ನಂಬಿಕೆ ಅನ್ನತಕ್ಕದ್ದು ಅವ್ರ ಹಿಂದೆಲೇ ಒಂದು ಶಕ್ತಿ ಇರುತ್ತೆ. ಅವ್ರ ಬೆನ್ನಿಂದೆ ಇದ್ದು ಅವ್ರನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರ್ತೈತಿ. ಕೇಳ್ರಿ, ಅದನ್ನು ಯಾವಾಗ ಸಮಯದಲ್ಲಿ ಮರಿತಾರಲ್ಲ ಇವರು, ಯಾವುದೇನಿಲ್ಲ ನನ್ನಿಂದಲೇ ಆಯ್ತು ಅನ್ನೋದು,
ಆವಾಗ ಏನೈತೆ ನಾನು ಕೊಟ್ಟಿದ್ದೆ, ನಾನು ತಗೊಂಡಿದ್ದೀನಿ, ಈಗ ನೀನೇನೈತೆ ನೀನು ಸಂಪಾದನೆ ಮಾಡೋ ತೋರ್ಸಿಗ ಅಂತ. ಆವಾಗ ಸ್ವಾಮಿ ಇಲ್ದಬಾರ್ದು ಕಷ್ಟ ಬಂದ್ಬಿಡ್ತದೆ ನನಗೆ. ಯಾರೋ ಮಾಟ ಮಾಡಿಸ್ಬಿಟ್ಟಾರೆ, ಯಂತ್ರ ತಂದು ಕಟ್ಟಿಬಿಟ್ಟಾರೆ, ನಮ್ಗೆ ಅಕ್ಕಿ ಕಾಳು ಹಾಕ್ಯಾರೆ. ಎಲ್ಲಿ ನಿನಗೆ ಮಾಟ ಮಂತ್ರದ್ದು ಏನು ಬರೋಕೊನಿ, ನಿನ್ನಲ್ಲಿದ್ದ ಶಕ್ತಿ ನಿನ್ನಲ್ಲಿ ಇದ್ದಿದ್ರೆ ನಿನಗೆ ಅದು ಯಾಕೆ ಬರೋದು? ಹೌದು. ನಿನ್ನ ಮನೆ ತಾಗ ಇವತ್ತು ನಾಯಿ ಇದ್ದು ನಿನ್ನ ಮನೆ ತಾಗ ಸೆಕ್ಯೂರಿಟಿ ಇದ್ದರೆ ಕಳ್ಳರು ಯಾಕೆ ನುಗ್ತಾರೆ? ಹೌದು. ಸೆಕ್ಯೂರಿಟಿ ಅಲ್ಲಿ ಇಲ್ಲ, ನಾಯೂ ಇಲ್ಲ, ನಿನಗೇನೈತೆ ಕಳ್ಳರಿಗೆ ಏನೈತೆ ಸಲೀಸ ದಾರಿ ಸಿಕ್ತು. ಅಲ್ಲಿ ನಮ್ಗೆ ಎಲ್ಲಿ ನಮ್ಮನ್ನು ಕಾಪಾಡ್ತಿದ್ದ ರಕ್ಷಣೆ ಮಾಡ್ತಿದ್ದ ದೇವರು ನಮ್ಮನ್ನು ಕೈ ಬಿಡುತ್ತಲ್ಲ. ಇದನ್ನು ಮೇನ್ ಪಾಯಿಂಟ್ ಏನು ಕೇಳ್ತಾ ಇದ್ದೀನಿ ಅಂದರೆ, ಸ್ವಾಮಿ ನಾನು ಚೌಡಿ ಪ್ರಯೋಗ ಮಾಡಿಸ್ದೆ, ದೇವಸ್ಥಾನಕ್ಕೆ ಬಂದೆ, ಅದನ್ನು ಮಾಡಿದೆ, ಈ ಅಲ್ಲಿ ಕಟ್ಟಿ ಓಡಿಸ್ದೆ, ಇಲ್ಲಿ ತಡೆ ಓಡಿಸ್ದೆ, ಆ ಪೂಜೆ ಮಾಡಿಸ್ದೆ, ನನಗೆ ಯಾಕೆ ಅರಿಲಿಲ್ಲ ಅಂತಾನೆ. ನಿನ್ನಲ್ಲಿ ನಾನೇನೈತೆ ಇಲ್ಲಿ ಇನ್ನೂ ಕೆಲವು ವಿಚಾರಗಳನ್ನ ನಾನು ಹೇಳಲ್ಲ, ಜನಗಳಿಗೆ ಹೇಳಿಲ್ಲ. ಅವ್ರ ಕುಲದೇವತೆ ಅನ್ನತಕ್ಕದನ್ನು ಏನು ಆರಾಧಿಸಿ ನಾನು ಅದನ್ನು ಅವ್ರ ಗೊಂಬೆ ಮಾಡಿ ಚೌಡಿ ಮಾಡ್ತೀನಲ್ಲ, ಆ ಚೌಡಿ ಒಳಗೇನೈತೆ ಅವ್ರ ದೇವತೆನೂ ಕರೆಸ್ಕೊಂತೀವಿ. ಓಕೆ, ಅವ್ರ ಮನೆ ದೇವರು, ಕುಲದೇವರು. ಹಾಂ, ಆ ದೇವ್ರೇನು ಹೇಳುತ್ತೆ, ಇನ್ನೂ ಇವರು ತಗ್ಗಿಲ್ಲ, ಇನ್ನೂ ನಾನು ಗುರ್ತಿಸ್ಕೊಂಡಿಲ್ಲ, ಇವ್ರು ನಾನು ಗುರ್ತಿಸ್ಕೊಳ್ಳಿ, ಆಮೇಲೆ ಇವ್ರಿಗೆ ಒಳ್ಳೇದು ಮಾಡ್ತೀನಿ, ಮಾಡಲ್ಲ ಅಂತ ಹೇಳಿಲ್ಲ. ಇಷ್ಟು ದಿನ ಮಾಡ್ತೀನಿ, ನೋಡೋಣ ಅವ್ರು ಎಂದು ಸೋಲು ಒಪ್ಕೊಂತಾರೆ. ಇಲ್ಲ ಇಲ್ಲ ನನ್ನಿಂದ ಆಗಿರೋದಲ್ಲ, ಇದು ಎಲ್ಲ ಪರಮಾತ್ಮನ ತಾಯಿ ಅನುಗ್ರಹದಿಂದನೇ, ನನ್ನ ತಂದೆ ಅನುಗ್ರಹದಿಂದಲೇ ಇದು ನನಗೆ ಸೀಮಿತ ಆಗಿರೋದು. ಅವರಿಂದ ಬಂದರೆ ಎಲ್ಲ ಇವು ಅಂತ ನಾನು ತಿಳ್ಕೊಂಡಾಗ, ಅವಾಗ ಅವ್ರ ಕುಲ ದೇವತೆ ಆಗಿರಲಿ, ಅವ್ರು ಆರಾಧಿಸ್ತಂಥ ದೇವತೆ ಆಗಿರಲಿ, ಆವಾಗೇನೈತೆ ಅವ್ರಿಗೆ ತಥಾಸ್ತು ಅಂತಾರೆ. ಈಗೇನಾಗುತ್ತೆ, ಯಾವ ಟೈಮಲ್ಲಿ ಏನೇನು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರ್ರಿ ಅಂತೀವಿ. ಅಶ್ವಿನಿ ದೇವತೆಗಳು ಹಿಂಬಾಲಿಸ್ತಾ ಇರ್ತಾರೆ. ಅಶ್ವಿನಿ ದೇವತೆಗಳು ಯಾವಾಗ ಅಸ್ತು ಅಂತಾರೋ ಅವಾಗ ನೀವೇನು ಮಾತಾಡ್ತೀರ ಸಮಯದೊಳಗೆ ಅದು ಅಸ್ತು ಅಂತಿದ್ದಂಗೆ ಅದೇ ಆಗುತ್ತೆ. ಅದು ಕೆಟ್ಟದ್ದು ಮಾತಾಡಿದ್ರೆ ಕೆಟ್ಟದ್ದಾಗುತ್ತೆ, ಒಳ್ಳೇದು ಮಾತಾಡಿದ್ರೆ ಅದು ನೀನು ಸುತ್ತಮುತ್ತ ಅವ್ರು ಯಾವ ಸಂಚರಿಸ್ತಾ ಇರ್ತಾರಣ್ಣ, ಅವಾಗೇನಾಗುತ್ತೆ, ಅವರು ಬರ್ತಾ ಇರ್ತಾರೆ, ಓ ನಾವೇನು ಮಾಡ್ಬೇಕಾಯ್ತು ಇವತ್ತು, ಇಂಥದ್ದು ಬಿಲ್ಡಿಂಗ್ ಇಷ್ಟು ಫ್ಲೋರಿಗೆ ಕಟ್ಟಬೇಕಾಗಿತ್ತು, ದುಡ್ಡು ಕಾಸು ಇಲ್ಲ, ದುಡ್ಡು ಕಾಸು ಯಾರನ್ನ ಕೇಳಿರಿ, ಭಗವಂತ ಒಳ್ಳೇದು ಮಾಡ್ತಾನ ಅನ್ನೋದ್ರಿಂದ ಒಳ್ಳೇದು ಶುಭ ಮಸ್ತು, ಒಳ್ಳೇದಾಗಲಿ ಅಂತೇಳಿ ಅಸ್ತು, ಅಲ್ಲಿಗೇನೈತೆ ಆ ಕಾರ್ಯ ಆ ಕ್ಷಣದಲ್ಲಿ ಆಗುತ್ತೆ, ನೆರವೇರುತ್ತೆ. ಯಾರೋ ಒಬ್ರು ಬರ್ತಾರೆ, ಆಗ ಒಂದು ನೆರವಿಗೆ ಅಲ್ಲಿ ಬರುತ್ತೆ. ಯಾಕೆಂದರೆ ಅವ್ರು ಹೊರ ಕೊಟ್ಟಿರ್ತಾರೆ, ಹೊರ ಸುಳ್ಳಾಗಬಾರ್ದು. ಅದು ಏನೈತೆ ಅಶ್ವಿನಿ ದೇವತೆಗಳು ಅಂದ್ರೆ ಅಂತ, ಅದು ಒಂದು ದೇವತೆ. ಇದು ಏನೈತೆ ಇವ್ರನ್ನೆಲ್ಲ ರೀತಿ ಒಳಗು ತಾಯಿಗಿನ್ನ ಹೆಚ್ಚಾಗಿ ಪಾಲಿಸ ಅಂತ ದೇವತೆ, ಇವ್ರನ್ನ ನಂಬಿದಂಥ ದೇವತೆ. ಇದರಲ್ಲಿ ಯಾವಾಗ ಈ ದೇವತೆಗಳನ್ನ ನಾನು ಏನಿಗೆ ಗೊಂಬೆ ಮಾಡ್ಕೊಂಡು ಈ ಚೌಡಿಗಳಲ್ಲಿ ಏನೈತೆ ಈ ಮಾತಾಡಿಸ್ತೀನಿ ಅಂದರೆ, ಇವರಲ್ಲಿ ನಮ್ಗೆ ಇಷ್ಟೇ ದಿನಕ್ಕೆ ಕ್ಲಿಯರ್ ಆಗುತ್ತೆ ಅನ್ನೋದು ನಮ್ಗೆ ಅರಿವಾಗುತ್ತೆ. ಆದರೆ ನಮ್ಮನ್ನು ಬಾಯಿ ಬೇಗ ಹಾಕುತ್ತೆ ದೇವರು, ಹೇಳ್ಬಾರ್ದು ಅಂತ. ನೀನು ಹೇಳ್ಬಾರ್ದು, ಅವನಾಗಿ ಇದನ್ನು ಇಷ್ಟು ಹೇಳಿದ್ಯಾ, ಇದನ್ನು ಪರಿಹಾರ ಮಾಡಿಕೊಟ್ಟಿದ್ಯಾ, ಮಾಡಿಕೆ ಇಲ್ಲಿಂದ ಇತ್ತ ಅವನಿಗೆ ಕಷ್ಟಗಳು, ಅವನ ದರಿದ್ರತೆ ದೂರ ಆಗುತ್ತೆ. ಇಲ್ಲಿಂದ ಇತ್ತ ಇನ್ನು ಅವನು ಬದುಕದಾರೆ, ಅವನು ಹುಡುಕ್ಲಿಲ್ಲ, ಅವ್ನು ಎಲ್ಲಿ ತಪ್ಪು ಮಾಡಿ ಆ ತಪ್ಪನ್ನ ಅವ್ನು ಗುರ್ತಿಸ್ಕೊಳ್ಳಿ. ಅವಾಗ ಅವನ ಮನ್ಸನ್ನು ನಾನು ಏನೈತೆ ನಾನು ಏನು ಕಿತ್ಕೊಂಡಿದ್ದೆ ಅಂತ ಪುನಃ ವಾಪಸ್ ಕೊಡ್ತೀನಿ ನಾನು. ಇದರಲ್ಲಿ ಪಾರ್ಟ್ನರ್ಶಿಪ್ಟಲ್ಲಿ ಒಂದು 6 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಹೋಟ್ಲು ಮಾಡಿದ್ದಾರಣ್ಣ. ಅವನು ಕ್ಯಾಶಿಯರ್ ಆಗಿದ್ದನು, ಇವತ್ತು ಅವನು ಹೋಟ್ಲಿಗೆ ಅವನೇ ಓನರ್ ಆಗ್ಯಾನ. ಓನರ್ ಆಗಿದ್ದಾನೆ, ಇವತ್ತೇನೈತೆ ಅಲ್ಲಿಂದ ಬಿಕಾರಿ ಆಗಿದ್ದಾನೆ. ಉಲ್ಟಾ ಆಗೋಯ್ತು ಇಲ್ಲಿ. ಉಲ್ಟಾ ಅನ್ನೋದಕ್ಕದು ಹೆಂಗೆ ಬಂತ ನೋಡಿ, ಅವ್ರು ಬಂದು ಕಣ್ಣ ನೀರು ಹಾಕ್ಕೊಂಡು ಏನಿರ್ಬೋದು ಇವ್ರದ್ದು ಹಿನ್ನೆಲೆ ಅಂತ ನಾನು ಚೆಕ್ ಮಾಡ್ದೆ. ಹಂಗೇನ ಕುರ್ತ್ಕೊಂಡು ನೋಡಿದೆ, ಇದರಲ್ಲಿ ಎಲ್ಲ ದಾರಿ ಒಳಗೂ ನೀನಾಗಿ ನೀನೇ ಎಡುತ್ತಾ ಹೋಗ್ತಾ ಇದ್ದೀರಾ, ನಿನ್ನಿಂದಲೇ ತಪ್ಪು ನಡೀತಾ ಐತೆ ಇದು ಅಂತ ಅಂದೆ. ಓಕೆ, ಹೆಂಗೆ ಸ್ವಾಮಿ, ಏನು ಸ್ವಾಮಿ ನಾನು ಅಂಥದ್ದು ಮಾಡಿರೋ ತಪ್ಪು ಅಂದರು. ಏನು ಕಳ್ಳನಿಗೆ ದಾರಿ ತೋರಿಸ್ತಾ ನೀನು, ಇವತ್ತು ಎಲ್ಲಿ ಕಳ್ಳನಿಗೆ ದಾರಿ ತೋರಿಸ್ತೀವಿ ಯಾರು ರೂಟಲ್ಲಿ ಅಂತಂದರೆ, ಯವರ ಜ್ಞಾನ ಅನ್ನತಕ್ಕದ್ದನ್ನು ಏನೈತೆ ಲೆಕ್ಕಾಚಾರ ಏನೈತೆ ದಿನನಿತ್ಯ ಸಾಯಂಕಾಲ ಆ ಟೋಟ್ಲು ಆ ಲೆಕ್ಕ, ಬ್ಯಾಂಕಿಗೆ ಎಷ್ಟು ಹೋಗ್ತಾಯಿದೆ, ಎಷ್ಟು ಬರ್ತಾಯಿದೆ ನನ್ನ ಅಕೌಂಟಿಗೆ ದುಡ್ಡು, ಇವತ್ತು ಎಷ್ಟು ವ್ಯಾಪಾರ ಆಗೈತೆ ಅನ್ನತಕ್ಕದ್ದು ಗುರುತಿಸ್ಲಿಲ್ಲ. ಓಕೆ ಓಕೆ, ನಂಬಿಕೆ ಇಟ್ಟು ನಂಬಿಕೆ ಅಲ್ಲಿಗೆ ಹೋಗುತ್ತೆ, ನೀನು ಫಸ್ಟ್ನೇ ತಪ್ಪು. ಅಂದರೆ ಕಂಪ್ಲೀಟ್ ಅವ್ರ ಮೇಲೆ ಭರವಸೆ ಬಿಟ್ಟು ವ್ಯವಹಾರ ಅವ್ರ ಗಮನಕ್ಕೆ ಕೊಟ್ಟಿದ್ದು ಅಲ್ಲಿ ಹೋತು ಫಸ್ಟ್ನೇ ಪಾಯಿಂಟ್, ಅಲ್ಲಿ ತಪ್ಪು ಎಡವಿರ, ಅಲ್ಲಿ ಒಂದು ಭಾಗ ಎಡವಿರ ಹಾಕಿರಲ್ಲಿ. ಎರಡನೇ ಭಾಗ ಏನಾಯ್ತು, ಪೂರ ಏನೈತೆ ಎಲ್ಲ ಅವ್ರ ಮೇಲೆ ಬಿಟ್ಬಿಟ್ಟು ಏನಾಯ್ತು ಡಿಪೆಂಡ್ ಆಗಿರೈತೆ, ಅವ್ರಿಗೇನಾಯ್ತು ಈ ಎಣ್ಣೆ ಯಾಮೋದಿಂದ ಹೊರಟ್ಬಿಟ್ಟು. ಸೊ ಈ ಥರ ಓಕೆ, ಜವಾಬ್ದಾರಿ ತೊಗೊಂಡಿಲ್ಲ. ಈಗ ಎಣ್ಣಿನ ಯಾಮೋದ್ರಾಗ ಏನಾಯ್ತು ಅತ್ತ ಇತ್ತ ಏನಾಯ್ತು ಜೂಜು ಜಂಜಾಟದೊಳಗೆ ಹೊರಟ್ರಲ್ಲ. ಎರಡನೇ ತಪ್ಪಿನೊಳಗೆ ಏನಾಯ್ತು ಪಾರ್ಟಿ ಏನಾಯ್ತು ಇಷ್ಟು ದಿನ ಹೋದ್ಮೇಲೆ ಈ ಹೋಟ್ಲು ನಂದೇ ನಮ್ಮ ಮಟ್ಟಕ್ಕಾಗುತ್ತೆ.
ಸೊ ಇವ್ರಿಗೆ ಎಲ್ಲ ಓಲ್ಡ್ ಹೋಟೆಲ್ ಸಿಕ್ತು, ಇವರು ಅದನ್ನು ಬಳಸ್ಕೊಂಡ್ರು. ಹೋಟ್ಲ್ ನಂದೇ ಇವಾಗ ಅದು. ಅವನು ಹೇಳ್ತಾ ಇರೋದು ಇವತ್ತು, ಇವನು ಅವ್ನು ಕಣ್ಣ ನೀರು ಹಾಕ್ಯಾನ ಸ್ವಾಮಿ, ನನ್ನ ಹೋಟ್ಲು ನನಗೆ ಬಿಡಿಸ್ಕೊಡ್ರಿ ಇವತ್ತು ಹಿಂಗಂತ. ಏನು ಲೈಸೆನ್ಸು ಅವೆಲ್ಲ ಏನು ನಿನ್ನ ಹೆಸರು ದಾಖಲೆ ಇಲ್ಲ, ನಂದೇನಾಯ್ತು ಟ್ಯಾಕ್ಸು, ಅದಕ್ಕೋಸ್ಕರ ಏನೈತೆ ಅವ್ರಿಗೆ ಮಾಡಿಸ್ಬಿಟ್ಟಿದ್ದೆ ನಾನು. ಅಯ್ಯೋ ಯಾವ ಮರಿತಾರೆ ಅಲ್ಲಿ ಇನ್ನೊಂದು ಸರಿ. ಎಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿಗೆ ಏನೈತೆ ಮಕಡೆ ಹಾಕ್ಬೇಕಾದ ಸಮಯದೊಳಗೆ ಇವನಿಗೆ ಕೆಟ್ಟದ್ದು ಏನೈತೆ, ಇವನು ನಶಿಸಿ ಇವನು ಹಣೆ ಬರೋಣ ತಕ್ಕದ್ದು. ಇವ್ನು ಯಾವ ಮಕಡೆ ಹಾಕಿ ತುಳಿತೀವಿ ಅನ್ನೋದು ಇವನಿಗೆ ಗೊತ್ತಾಗದಲ್ಲ ಏನೈತೆ. ನಾನು ಅಂಬೋದ್ರಲ್ಲಿ ಹೊಟ್ರಲ್ಲ, ಇವನ್ನ ಎಲ್ಲಿ ಮಕಡೆ ಆಗೋತು ಅವನಿಗೆ ಅವತ್ತಿಗೆ ಏನೈತೆ ಅವನ ಹೆಸರಿಗೆ ಲೈಸೆನ್ಸ್ದು ಎಲ್ಲ ಏನೈತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೈತೆ ಅವನ ಹೆಸರಿಗೆ ತೋರಿಸಿರು. ಇವ್ರಿಗೆ ಟ್ಯಾಕ್ಸ್ ಕಟ್ಟಾಗುತ್ತೆ ಅನ್ನೋದು ಇಲ್ಲಿ ಒಂದು ಬೈಕ್ ಹೋದ್ರು, ಇವ್ರ ಲೈಫ್ ಟ್ಯಾಕ್ಸೇ ಕಟ್ಟಾಗೋಗುತ್ತೆ, ಜೀವನನೇ ಬದಲಾಗೋಯ್ತು. ಈಗ ಹೆಂಗಪ್ಪ ಬಿಡಿಸ್ಕೊಳ್ಳೋದು ಅಂತ ತಿರ್ಗಿ ಏನಾಯ್ತು ಅವನಿಗೆ ಏನಾಯ್ತ, ಇದು ನನ್ನ ಸೊತ್ತಲ್ಲ, ಇದು ನನ್ನ ಋಣ ಅಲ್ಲ ಅನ್ನತಕ್ಕದ್ದು ಅರಿವಾಗ್ಬೇಕು. ಅವನು ಕುಲದೇವತೆ ಅನ್ನತಕ್ಕದ್ದು ಅಲ್ಲಿ ಏನೈತೆ ಅವನು ಆರಾಧಿಸ್ತಾರೆ, ಅದು ಅಲ್ಲಿ ಮರೆ ಹೋಗ್ಬೇಕು ಅವನು. ಫಸ್ಟ್ ಆ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ನೀನೇನೈತಪ್ಪ, ನಾನೇನೈತೆ ಇಲ್ಲದಾಗಿರೋ ನಾನು ಪರಿಹಾರ ಮಾಡಿ ನಾನೇನಿಂದ ಇಲ್ಲಿ ಮಾಡಿಸ್ಬೇಕು ನಾನು ಮಾಡಿಸ್ಕೊಡ್ತೀನಿ, ಇದಾಗುತ್ತೆ. ಇವತ್ತೇನೈತೆ ಅಂಥ ಪ್ರಾಪರ್ಟಿ ಇವಾಗ ಚೆನ್ನಾಗಿ ನಡೀತಾವ್ರಿ. ಓಕೆ, ವಾಪಸ್ ಬಂತು ಅಂದರೆ ಮೇಯ್ನು ಕುಲದೇವತೆನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಂಗಿಲ್ಲ, ಅವರ ನಾವು ಮರೆಯಂಗಿಲ್ಲ. ನಮ್ಮ ಜನ್ಮ ಕೊಟ್ಟಂಥ ತಾಯಿ ತಂದೆಗಳು ನಾವು ಹೆಂಗೆ ಮರಿತೀವಿ? ಅಪ್ಪ ಅಮ್ಮನೇನೈತೆ ನಾವು ಇವತ್ತು ನಾವು ಸಾಕಿ ನಮ್ಗೆ ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕು ಅಂತೇಳಿ ಅಡವು ಆಸ್ತಿ ಬೋರು ಬಂಕ ಎಲ್ಲ ಮಾಡಿಕೊಡ್ತಾರೆ, ನಮಗೆ ಯಾವಾರ ಸ್ಥಾನ ಕಳಿಸ್ಕೊಡ್ತಾರೆ, ಬಿಸ್ನೆಸ್ಸಿನ ದಾರಿ ತೋರಿಸ್ತಾರೆ, ವಿದ್ಯೆ ಮಾರ್ಗ ಕಲಿಸ್ತಾರೆ, ಎಲ್ಲದು ಆಧಾರ ಸ್ತಂಭವಾಗಿ ನಮಗೆ ಮುಂದಕ್ಕೆ ನಿಲ್ತಾನೆ, ಇವನು ನಮ್ಮನ್ನು ಕೈ ಹಿಡಿತಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತ ತಂದೆ ತಾಯಿಗಳು ಮಾಡ್ತಾರೆ. ಮೊದಲನೇ ದೇವ್ರುಗಳು ತಾಯಿ ತಂದೆ ಅಂತ ನಮ್ಗೆ ಈ ಮಾರ್ಗ ತಾಂತೀವಿ. ಈ ಎರಡನೇ ಸ್ಥಾನ ಅನ್ನತಕ್ಕದ್ದು ತಾಯಿ ದೇವ್ರುಗಳ್ನ ಏನೈತೆ ನಾವು ಯಾಕಂತ ಅಂತೀವಿ, ಈ ನನ್ನ ಮಗ ಏನಾಯ್ತೋ ನಮ್ಮನ್ನು ಪೂಜಿಸ್ತಾನೆ, ನಮ್ಮನ್ನು ಆರಾಧಿಸ್ತಾನೆ, ಈ ಭಾಗದಲ್ಲಿ ಇವರು ಈ ಥರ ಸೇವೆ ತಾಂತಾರೆ, ಮುಂದಕ್ಕೆ ನಮ್ಮನ್ನು ಪೂಜೆ ಮಾಡ್ತಾನೆ, ಮುಂದಕ್ಕೆ ನಮಗೆ ಸೇವೆ ಮಾಡ್ಕೊಂಡು ಹೋಗ್ತಾನೆ, ಇವನ ಮುಖಾಂತರ 4 ಜನಕ್ಕೆ ಇನ್ನೂ ಏನಾಯ್ತು ಕಷ್ಟ ಪರಿಹಾರ ಮಾಡಿಕೊಡ್ತಾನೆ, ಈ ಮಟ್ಟಕ್ಕೆ ಈ ಭಾಗ ತಾಂತಾರೆ ದೇವತೆಗಳು. ಇಲ್ಲೇ ಯಾವಾಗ ಇವೆರಡು ಭಾಗ ನಾವೇನೈತೆ ಬಿಡ್ತೀವಲ್ಲ ಅಲ್ಲಿ ನಾವು ಕೆಡ್ತೀವಿ. ಎರಡು ಇಂಪಾರ್ಟೆಂಟ್. ಎರಡು ಕಣ್ಣಿದ್ದಂಗೆ, ಎರಡು ಕಣ್ಣು ನಾವೇನೈತೆ ಕಳ್ಕೊಂಡ್ಮೇಲೆ ಅವನು ಅಂಧಕಾರ ಕುಂಡೇ ಅವನು. ಈ ಅದನ್ನು ನಾವೇನೈತೆ ನಮ್ಮಲ್ಲೇ ಇರೋದನ್ನ ಶಕ್ತಿಗಳನ್ನ ನಾವು ಹುಡಿಕ್ಯಂಬೇಕು, ಇದನ್ನು ಕಳ್ಕೊಳೋದು ನಾವೇ ಹುಡಿಕೊಳೋದು ಮಾಡಿ. ಇದನ್ನೇನೈತೆ ನಮ್ಮೂರಲ್ಲಿ ಇದನ್ನೇ ರುದ್ರೇಗೌಡರು ಅಂತಾನೆ, ನೀವೇ ಹೌದು 3-4 ಮೆಟ್ಲು ನಮ್ಮ ದೇವಸ್ಥಾನದಂತ ಸ್ಟೆಪ್ ಹತ್ತಕ್ಕಾಗ್ತಿರಲ್ಲ ಅವ್ರ ಕೈ. ಎಫೆಕ್ಟ್ ಆಗಿತ್ತು. ಅಲ್ಲಿಗೆ 1400 ಮೆಟ್ಲು ನೆನೈತ. ಇಲ್ಲಿ ಬಂದು ಒಂದು ಪಂಚಾಯತ್ ಕಟ್ಟಿ ಹೊಡೆದ್ಮೇಲೆ 1400 ಮೆಟ್ಲು ಐತಾರೆ. ಸೂಪರ್. ಕಾಡಸಿದ್ದೇಶ್ವರಂ ಬೆಟ್ಟದಲ್ಲಿ ತುಂಬ ಅವರು ಅಂದರೆ ಇದನ್ನೇನೈತೆ ಅವ್ರ ಬಾಡಿ ಪ್ಲೇನ್ ಇದ್ದಿದ್ದು, ಅವರು ಎಲ್ಲ ಇದ್ದಿದ್ದು. ಅದನ್ನೇನೈತೆ ಬೇಕಾರೆ ಅವರು ಮಾತಾಡಿರೋದು ನಿಮಗೂ ಗೊತ್ತು, ಒಂದ್ಸರಿ ಬೇಕಾರೆ ಅವ್ರನ್ನ ಮಾತಾಡಿಸ್ತೀನಿ. ಅವ್ರು 3 ಮೆಟ್ಲು ಹತ್ತಕ್ಕಾಗ್ದಿಲ್ದಾರು ಇವತ್ತೇನೈತೆ 1400 ಮೆಟ್ಲು ಹತ್ತಬೇಕಾದ್ರೆ ಅವ್ರಿಗೆ ಎಷ್ಟು ಪವರ್ ಬಂತು. ನೀನು ಒಳ್ಳೆ ಜಾಗ ಕರ್ಕೊಂಡು ಹೋದೆ, ನಿನ್ನ ಸಹಾಯ ತಕ ನಿನ್ನ ಋಣ ಮರೆಯಲ್ಲ ಮಾಮ ಅಂದ್ರೆ ಅವ್ರು. ಅದನ್ನೇನೈತೆ ಇಷ್ಟು ಯಾಕೆ ಅಂದರೆ ಇವತ್ತು ಯೂಟ್ಯೂಬ್ ನೋಡ್ಕೊಂಬರೋರು ನೋಡ್ಕೊಂಡೋಗಿ ಪರಿಹಾರ ಮಾಡ್ಕೊಂಡ್ರು ಒಬ್ರಿಗೊಬ್ರಿಗೆ ಕನೆಕ್ಟ್ ಮಾಡ್ತಾವ್ರಿ. ಹೌದು. ಇವ್ಯಾವ ಬೇಕಿಲ್ದವೇನೈತೆ ನಮ್ಮ ದೇವಸ್ಥಾನ ಹೆಸರು ಕೆಡಿಸ್ಬೇಕು ಅನ್ನೋ ಸುಮ್ಮನೆ ಕಾಮೆಂಟ್ಗಳು ಆಗ್ತಾವ್ರಿ. ಅವ್ರು ಇಲ್ಲಿ ಬರೋಕ್ಕಾಗಲ್ಲ, ಬರ್ದವ್ರನ್ನ ಬರೋಕೆ ಬಿಟ್ಕೊಳೋದು ಅಲ್ಲ. ಇಲ್ಲಿ ಇದನ್ನೇನೈತೆ ನಾನು ಯಾವುದೋ ಕಳೆದೇವ್ರನ್ನ ಆಗಲಿ ಕಳ್ಳದ ನಮ್ಮ ಪೂಜೆ ಮಾಡ್ಕೊಂಡ್ರಲ್ಲ, ನಾವೇನೈತೆ ಇದನ್ನು ಅಮ್ಮ ರಿಯಾಲಿಟಿ ಅಮ್ಮಂದು ಏನೈತೆ ಇದು ಗೊತ್ತು. ಆ ಥರದ್ದೇನೈತೆ ಇವು ಸುಮ್ಮನೆ ತುಳಿಬೇಕು ಅನ್ನೋವು ಸುಳ್ಳು ಕ್ರಿಯೇಟ್ ಮಾಡೋಂಥವು ಬ್ಯಾಡ್ ಕಮೆಂಟ್ಗಳು ಆಗ್ತಾನೆ ಇರ್ತಾರೆ. ಇದನ್ನು ಅಂಥವ್ರಿಗೆ ಅದನ್ನು ನನಗೆ ಗಮನನೂ ನಾವು ಹರ್ಚಿಲ್ಲ, ಇವತ್ತು ಹರ್ಸೋದು ಇಲ್ಲ. ಅಂದರೆ ಒಬ್ಬ ಮನುಷ್ಯಂದು ನೀವು ಹೇಳ್ದಂಗೆ ಅಭಿವೃದ್ಧಿ ಆಗಬೇಕಂದ್ರೆ ಮುಖ್ಯವಾಗಿ ಮನೆ ದೇವರು ಒಂದಣ ನಮ್ಮನ್ನು ಹಿಂಬಾಲಿಸ್ತಾರೆ ಶಕ್ತಿ ನಾವು ಗಮನಿಸ್ಕೊಂಬೇಕು. ನಮಗೆ ಯಾವ ಶಕ್ತಿ ಕಾಪಾಡ್ತಾ ಇತ್ತು ಆ ಶಕ್ತಿನ ನಾವು ಮರೆಯಂಗಿಲ್ಲ, ಹಿಂಬಾಲಿಸ್ಕೊಬೇಕು. ನಾವೇನೈತೆ ನಮ್ಮ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇರೋದು. ನಮ್ಮನ್ನು ಯಾವಾಗ ನಮ್ಮ ಹಿಂದಿನ ಶಕ್ತಿ ನಾವು ಅದನ್ನು ಮರೆದಂಗೆ ನಮ್ಮನ್ನು ಹಿಡಿದು ಹಿಂದೆ ನಡೆದು ಬಂದ ದಾರಿ ಹಿಂದೆ ಬಿದ್ದಿದ್ದ ಕಷ್ಟಗಳನ್ನ ನಾವು ನೆನೆಸ್ಕೊಂಡು ಹೋದರೆ ಜೀವನದಲ್ಲಿ ಅವನು ಯಾವತ್ತೂ ಸೋಲ್ ಕಾಣಲ್ಲ. ಸೊ ಅವನಿಗೆ ಒಳ್ಳೆ ದಾರಿ ಸಿಗುತ್ತೆ, ಬೆಳವಣಿಗೆ ಚೆನ್ನಾಗಿ, ಇನ್ನು ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಇದು ತಾಳ್ಮೆಯಿಂದ ಬದುಕಿದ್ರೆ ಸಕ್ಸಸ್. ತುಂಬಿದ ಮನೆ ಯಾವತ್ತೂ ತುಳ್ಕಲ್ಲ ಅಂತೀವಿ, ತುಂಬಿದ ಕೊಡನ ತುಳ್ಕಲ್ಲ ಅಂತೀವಿ. ಯಾಕೆಂದ್ರೆ ಅವ್ರು ಕಷ್ಟದಿಂದ ಮೇಲೆ ಬಂದಿರ್ತಾರೆ. ಅವರಲ್ಲಿ ಎಷ್ಟೇ ಸಿರಿತನ ಇದ್ರೂ ಎಷ್ಟೇ ದುಡ್ಡಿ ಮೇಲೆ ಮನೆಗಿದ್ರು ನಾನೂನತ್ವ ಇರಲ್ಲ ಅವರು. ಇದು ನಮ್ದಲ್ಲಪ್ಪ, ಇದು ಎಷ್ಟೊತ್ತಿದ್ರೆ ಬೇಗ ನಮ್ಮನ್ನು ಕಿತ್ಕೊಳತ್ತೆ ಭಗವಂತ ಅನ್ನೋದು ಗೊತ್ತಿರ್ತೈತೆ ಅವ್ರಿಗೆ. ಇದನ್ನು ನಮ್ಗೇನೈತೆ ಇಲ್ಲಿ ಇರೋ ತಕ್ಕನ ಜೀವನ ಮಾಡ್ಕೊಂಡು ಸುಖವಾಗಿ ತಿನ್ಕೊಂಡು ಬಾ ಅಂತ ಕರೀತಾನೆ.
ಅದರಲ್ಲಿ ನಾನೇ ಬಿಡು ಅನ್ನೋದಕ್ಕೆ ಲೋಲು ಅಲ್ಲೇ ಚೆಲ್ಲಾಟ ಆಡೋಕ್ಕೆ ಹೋದಾಗ ಹೋಗಿ ನೀನು ಪೇಪರ್ ಹಾಕಿ ಗತಿ ಕಳಿಸ್ಬಿಡ್ತಾರೆ. ಅದನ್ನು ಯಾವತ್ತೂ ನಾನು ನನ್ನದು ಅನ್ನತಕ್ಕದ್ದನ್ನು ನಮಗೆ ನಿಮಿತ್ತ ಅಷ್ಟೇ. ನಾವು ಇಟ್ಕೊಂಡ್ರೆ ಬಟ್ಟೆನೂ ನಮ್ದಲ್ಲ. ಇವತ್ತು ನಾವೇನೈತೆ ಇದನ್ನು ನೆನೆತೋ ಗುರುಗಳೇ ನೀವೇನೈತೋ ಇದರಲ್ಲಿ ನೀವು ಇಕ್ಕೊಂಡ್ರದು ಅನ್ನತಕ್ಕದ್ದನ್ನು ನಮಗೂ ಅನ್ನತಕ್ಕದ್ದು ಅವ್ರು ಕೊಟ್ಟರೆ ಭಿಕ್ಷೆ. ಹೌದು, ಬರ್ಬೇಕಾದ್ರೆ ನಾವೇನೈತೆ ಬರೀ ಬೆತ್ತಲಾಗಿ ಬಂದದ್ದು ನಾವು. ಇದರಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನು ಬರೀ ಬೆತ್ತಲಲ್ಲೇ ಕರ್ಕೊಳ್ಳೋದು. ನಮ್ದೇನೈತೆ ಈ ದೇಹ ಅನ್ನತಕ್ಕದ್ದು ಮಣ್ಣಿಗೆ ಹೋಗುತ್ತೆ, ಆತ್ಮ ಅನ್ನತಕ್ಕದ್ದು ಪರಮಾತ್ಮ ಪಾದ ಸೇರಿ. ಇಷ್ಟನ್ನು ನಾವು ಗಮನ ಇಟ್ಕೊಂಡು ಇವತ್ತು ನಾವು ಯಾವುದನ್ನು ನಾವು ಒತ್ತಿ ಬಂದ ದಾರಿ ನಾವು ನಡೆದು ಬಂದ ಆ ದಿನ ಗುರ್ತಿಸ್ಕೊಂಡೋದಾಗ ಈ ಕಷ್ಟ ಅನ್ನತಕ್ಕದ್ದು ಮನೆ ದೇವರು ಕೈ ಬಿಡಲ್ಲ, ಈ ಕಡೆಗೆ ಏನೈತೆ ಕುಲದೇವತೆಗಳ್ನು ಕೈ ಬಿಡಲ್ಲ. ಹಂಗೂ ಏನಾಯ್ತೋ ಬೇಕು ಅಂತ ಯಾರ ವಾಮ ಮಾರ್ಗದಾಗ ಕಟ್ ಮಾಡಿದಾಗ ಇವ್ರನ್ನ ರಕ್ಷಣೆ ಮಾಡಬಾರ್ದು ಅನ್ನೋ ಮಟ್ಟ ಕಟ್ ಮಾಡಿದಾಗ ಅವಾಗ ಏನೈತೆ ಒಂದು ಕಟ್ಟು ಹೊಡ್ಸ್ಕೊಂಡ್ರೆ ಅದು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಬೇಗ ದೇವ್ರಿಗೂ ಇವ್ರಿಗೂ ಸಂಬಂಧ ಭಿನ್ನ ರೀಚ್ ಆಗುತ್ತೆ. ಇದು ಮಾಡ್ಕೊಂಬೇಕಣ, ಇಷ್ಟು ಮಾಡ್ಕೊಂಡ್ರೆ ಇದು ಮಾನವನ ಕುಲಕ್ಕೆ ಒಂದು ಆದಿ. ಇದು ಸೂಪರ್. ಸೊ ವೀಕ್ಷಕರು, ಯಾಕಂದರೆ ಸಾಮಾನ್ಯವಾಗಿ ಪ್ರಯತ್ನಗಳು ಎಲ್ಲರೂ ಪಡ್ತಾರೆ. ಏನೋ ಒಂದು ಸಾಧನೆ ಆಗಬೇಕು, ಅಚೀವ್ ಆಗಬೇಕು, ನಾನು ಆ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಜೀವನನ ಶ್ರಮ ತುಂಬಾ ಹಾಕಿರ್ತಾರೆ. ಬಟ್ ಎಲ್ಲರೂ ಸಕ್ಸಸ್ ಆಗೋಕ್ಕಾಗಲ್ಲ. ಎಫರ್ಟ್ ಎಲ್ಲರೂ ಹಾಕ್ತಾರೆ, ಸಕ್ಸಸ್ ಕಡಿಮೆ ಜನ ಆಗ್ತಾರೆ. ಯಾಕೆ ಆಗ್ತಾ ಇಲ್ಲ ಅಂದಾಗ ಅವ್ರ ಹಿಂದೆ ಕೆಲವೊಂದಷ್ಟು ನಮ್ಮನ್ನು ಕಾಪಾಡೋ ದೈವಗಳು, ಆ ದೈವದ್ದು ನಾವು ಮರ್ತಿದ್ದಾಗ, ದೈವಗಳು ಕೈ ಬಿಟ್ಟಾಗ ಎಲ್ಲ ಸಕ್ಸಸ್ ನಾವು ಎಷ್ಟೇ ಶ್ರಮ ಪಟ್ಟರೂ ಅವು ನಮಗೆ ದಾರಿಗಳಾಗಿರಲ್ಲ, ಅಂದರೆ ಬೆಳವಣಿಗೆ ಆಗಿರಲ್ಲ. ಸೊ ಇವುಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜೀವನನ ನಾವು ಇಲ್ಲಿ ಒಂದು ದೈವದ್ದು ಕೊಟ್ಟಿರೋ ಒಂದು ಭಿಕ್ಷೆ ಅನ್ನೋ ಥರನ ಗೋವಿಂದಣ್ಣವ್ರು ಹೇಳಿದ್ರು. ಯಾಕಂದರೆ ಪ್ರತಿಯೊಂದು ಇಲ್ಲಿ ದೈವನೇ ಕೊಡ್ತದೆ, ದೈವನೇ ಬೆಳೆಸುತ್ತೆ, ದೈವನೇ ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗುತ್ತೆ. ನಮಗೆ ಅಹಂಕಾರ ಜಾಸ್ತಿ ಇತ್ತು, ಬಿಡು ನಾನೇ ಬೆಳೆದ್ನಿ ಅಂತಂದರೆ ಅಲ್ಲಿಂದ ವಾಪಸ್ಸು ಇಳಿಸುತ್ತೆ. ಸೊ ಈ ವಿಚಾರ ಎಲ್ಲರ ಗಮನಕ್ಕೆ ಇರಲಿ. ಅದನ್ನು ಅವರು ಅನುಭವದಲ್ಲಿ ತುಂಬಾ ಒಂದಷ್ಟು ಕೇಸ್ಗಳು ಅವರು ನೋಡಿ ಅದ್ರ ಅನುಭವಗಳನ್ನ ಇಲ್ಲಿ ಒಂದಷ್ಟು ಶೇರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಗೋವಿಂದಣ್ಣವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.